ಪ್ರಪಂಚದಲ್ಲಿ ಪ್ರೀತಿಯನ್ನ ಎಷ್ಟು ಶ್ಲಾಘಿಸಿದ್ರು ಅದು ಕಡಿಮೆನೆ. ಈ ಪ್ರೀತಿ ಅನ್ನೋದು ಒಂದು ಮ್ಯಾಜಿಕ್. ಅದನ್ನ ಯಾವಾಗ್ಲೂ ನಾವು ಇನ್ನೊಬ್ರಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಮುಂಚೆ ನಾವು ನಮಿಗ್ ಕೊಟ್ಕೋಬೇಕು. ನಮ್ಮ ಮನಸ್ಸು ತುಂಬಾ ಪ್ರೀತಿ ತುಂಬಿದ್ರೆ ನಾವು ಅದನ್ನ ಇನ್ನೊಬ್ರಿಗೆ ಹಂಚ್ಬೋದು ಅಲ್ವಾ. ಯಾವಾಗ್ಲೂ ನಮ್ಮ ಜೀವನಕ್ಕೆ ನಮಗೆ ನಾವು ಗ್ರ್ಯಾಟಿಟ್ಯೂಡ್ ಅಥವಾ ಕೃತಜ್ಞತೆಯನ್ನ ಎಕ್ಸ್ಪ್ರೆಸ್ ಮಾಡ್ತಾನೆ ಇರಬೇಕು. ಮತ್ತೆ ನಮ್ಮ ಮೌಲ್ಯ ಅಥವಾ ವ್ಯಾಲ್ಯೂವನ್ನ ನಾವು ಕಡಿಮೆ ಅಂದಾಜು ಮಾಡಬಾರ್ದು. ಅಂದ್ರೆ ಅಹಂಕಾರ ಅಲ್ಲ, ಇಟ್ಸ್ ಆಲ್ ಅಬೌಟ್ ಸೆಲ್ಫ್ ಲವ್. ಇಲ್ಲಿ ಅವ್ರು ಹೇಳ್ತಾರೆ, ನಮ್ಮೊಳಗಿರುವ 4 ಅಂಶಗಳು ಅಂದ್ರೆ ದೇಹ, ಮನಸ್ಸು, ಬುದ್ಧಿ ಮತ್ತು ಆತ್ಮ. ಅವು ಯಾವಾಗ್ಲೂ ಆಂತರಿಕವಾಗಿ ಪರಿಪೂರ್ಣವಾಗಿರುತ್ತೆ ಮತ್ತೆ ಸುಂದರವಾಗಿರುತ್ತವೆ. ನಾವು ಹೆಚ್ಚಿನ ತಿಳುವಳಿಕೆ ಅಥವಾ ಜ್ಞಾನವನ್ನ ಪಡೆದಾಗ ನಾವು ಯಾವುದೇ ವಿಷಯಗಳನ್ನ ಉತ್ತಮ ರೀತಿಯಲ್ಲಿ ಮಾಡ್ತೀವಿ. ನಾವು ನಮ್ಮ ಪಾಸ್ಟ್ ಅಥವಾ ಭೂತಕಾಲವನ್ನ ಅಥವಾ ನಮ್ಮ ಮತ್ತೆ ಇತರರ ಮೇಲಿನ ನಂಬಿಕೆಗಳನ್ನ ಕರೆಕ್ಟ್ ಆಗಿ ಅನಲೈಸ್ ಮಾಡಬೇಕು. ಈ ವಿಷಯ ತುಂಬಾ ಡ್ರೈ ಅಂತ ಅನ್ಸ್ಬೋದು, ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಹೇಗೆ ನಮ್ಮ ಮನೆಯನ್ನ ಡೈಲಿ ಕ್ಲೀನ್ ಮಾಡ್ಕೋತೀವೋ ಹಾಗೆ ನಮ್ಮ ಮಾನಸಿಕ ಅಥವಾ ಆಂತರಿಕ ಮನೆಯನ್ನು ಸಹ ಸ್ವಚ್ಛ ಮಾಡಲೇಬೇಕು. ಅದಕ್ಕೆ ಅವರು ಈ ಪುಸ್ತಕದಲ್ಲಿ ಧ್ಯಾನ ಮತ್ತೆ ಸೆಲ್ಫ್ ಲವ್ ಇವೆರಡನ್ನು ತುಂಬಾ ಡೀಪ್ ಆಗಿ ಸಜೆಸ್ಟ್ ಮಾಡ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನಮಗ್ ಬಂದಿರೋ ಪ್ರಾಬ್ಲಮ್ಸ್ಗೆ ಇನ್ನೊಬ್ರನ್ನ ಯಾವಾಗ್ಲೂ ಬ್ಲೇಮ್ ಮಾಡ್ತಾ ಇರೋದನ್ನ ಫಸ್ಟ್ ನಿಲ್ಲಿಸ್ಬೇಕು ಅಂತ. ಯಾವಾಗ್ಲೂ ನಮ್ ಸಮಸ್ಯೆಗೆ ಇನ್ನೊಬ್ರನ್ನ ಬ್ಲೇಮ್ ಮಾಡ್ತಾ ಇದ್ರೆ ಇಂಡೈರೆಕ್ಟ್ ಆಗಿ ನಮ್ ಪವರ್ನ ಅವ್ರ ಕೈಯಲ್ಲಿಟ್ಟ ಹಾಗೆ. ಹಾಗಾಗಿ ಈ ಬ್ಲೇಮ್ ಗೇಮ್ ಅಲ್ಲಿ ಇನ್ವಾಲ್ವ್ ಆಗದೆ ನಮ್ ಪವರ್ನ ನಮ್ ಕೈಯಲ್ಲೇ ಇಟ್ಕೋಬೇಕು. ಹಾಗಾಗಿ ಅವ್ರು ಹೇಳ್ತಾರೆ, ನಾವು ಇತರರನ್ನ ಸ್ವತಂತ್ರಗೊಳಿಸದ ಹೊರತು ನಮ್ಮನ್ನ ನಾವು ಮುಕ್ತಗೊಳಿಸಲು ಸಾಧ್ಯ ಇಲ್ಲ ಅಂತ. ಈಗ ಒಂದು ವಾಟರ್ ಗ್ಲಾಸ್ ಅರ್ಧ ತುಂಬಿದೆಯೋ ಅಥವಾ ಅರ್ಧ ಖಾಲಿ ಆಗಿದೆಯೋ ಅನ್ನೋದು ನಾವು ಯಾವುದ್ರ ಮೇಲೆ ಹೆಚ್ಚು ಗಮನ ಹರಿಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಏನನ್ನ ನಂಬ್ತೀವಿ ಅದೇ ವಾಸ್ತವ.